ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಒತ್ತಡ ಅನ್ನೋದು ಜಗತ್ತನ್ನು ಕಾಡುತ್ತಿರುವ ಒಂದು ಪೆಡಂಭೂತ ಅಂತಲೇ ಅನ್ನಬಹುದು. ಎಲ್ಲರಲ್ಲೂ, ಸಣ್ಣ ಮಕ್ಕಳಿಂದ ವಯಸ್ಸಾದವರವರೆಗೂ ಎಲ್ಲರಲ್ಲೂ ನಾನಾ ರೀತಿಯ ಒತ್ತಡಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಒತ್ತಡದಿಂದ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದರ ಅರಿವು ನಮಗಿಲ್ಲ. ಒತ್ತಡದಿಂದ ಬೇಕಾದಷ್ಟು ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಮೇಲೆ ಈ ಒತ್ತಡ ಒಂದು ನೇರವಾಗಿ ಪರಿಣಾಮ ಬೀರುತ್ತೆ ಅನ್ನೋದು ಇತ್ತೀಚಿನ ದಿನದಲ್ಲಿ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಒತ್ತಡದಿಂದ ನಮ್ಮ ನಿದ್ರೆ ಹಾಳಾಗ್ತಾ ಇದೆ, ಇನ್ಸೋಮ್ನಿಯಾ ಅಂತ ಏನಂತೀವಿ, ನಿದ್ರಾಹೀನತೆ ಉಂಟಾಗ್ತಿದೆ, ನಾನಾ ರೀತಿಯ ಕಾಯಿಲೆಗಳು ಬರ್ತಾ ಇದೆ. ಅದರಲ್ಲೂ ಮಧುಮೇಹಕ್ಕೆ ಮೂಲ ಕಾರಣ ಒತ್ತಡ ಅಂತಲೇ ವಿಜ್ಞಾನಿಗಳು ತಿಳಿಸಿದ್ದಾರೆ. ಏಕೆಂದರೆ ಸದಾಕಾಲ ಕಾರ್ಟಿಸಾಲ್ ಪ್ರಮಾಣ, ಒತ್ತಡ ಉಂಟಾದಾಗ ರಕ್ತದಲ್ಲಿ ಕಾರ್ಟಿಸಾಲ್ ಪ್ರಮಾಣ ಹೆಚ್ಚಾಗುತ್ತೆ. ಆ ನಂತರ ಕಾರ್ಟಿಸಾಲ್ ಹೆಚ್ಚಾದಾಗ ನಮ್ಮ ಹೃದಯ ಬಡಿತ ಜಾಸ್ತಿ ಆಗ್ತಾ ಬರುತ್ತೆ, ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗುತ್ತೆ, ಮಸಲ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಇದೆಲ್ಲ ಫೈಟ್ ಆರ್ ಫ್ಲೈಟ್ ಮೆಕ್ಯಾನಿಸಮ್ ಅಂತ ನಾವು ಕರಿತೀವಿ. ಅಂದರೆ ಒತ್ತಡದ ಪರಿಸ್ಥಿತಿಯಿಂದ ನಾವು ಓಡಬೇಕು ಅಥವಾ ಅದರ ಜೊತೆ ಹೋರಾಡಬೇಕು. ಇದಕ್ಕೆ ದೇಹ ನಮಗೆ ನಾನೇ ಸಿದ್ಧ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಹಾಗಾಗಿ ಒತ್ತಡದಿಂದ ಬಹುವಿಧದ ಅಸ್ವಸ್ಥತೆಗಳು, ನಾನು ಯಾವುದು ತಿಳಿಸಿದ್ದೀನಿ, ಎಲ್ಲ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ಒತ್ತಡದಿಂದಾಗಿ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಸಂಖ್ಯೆಯೂ ಸಹ ಏರುಪೇರಾಗ್ತಾ ಇದೆ. ಉತ್ತಮವಾದ ಅನುಕೂಲಕರವಾದ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅನಾನುಕೂಲಕರವಾದ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದು ಹೇಗೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಒತ್ತಡ ಹೆಚ್ಚಾದಾಗ ಯಾವುದೇ ಒಂದು ಪ್ರಚೋದನೆ, ಅದು ಒತ್ತಡದ ಪ್ರಚೋದನೆ ಆದಾಗ ನಮ್ಮ ಹೈಪೋಥಲಾಮಸ್ ಎನ್ನುವ ಮೆದುಳಿನಲ್ಲಿರುವ ಒಂದು ಭಾಗ, ಅಲ್ಲಿಂದ ನಮಗೆ ಹಾರ್ಮೋನುಗಳು ಬಿಡುಗಡೆಯಾಗ್ತಾ ಬರುತ್ತೆ. CRH, ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಬಿಡುಗಡೆಯಾಗುತ್ತೆ. ಈ ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಪಿಟ್ಯೂಟರಿಯ ಮೇಲೆ ಅದು ಪರಿಣಾಮ ಬೀರಿ ಪಿಟ್ಯೂಟರಿಯಿಂದ ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಎನ್ನುವ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಇದು ನಂತರ ನಮ್ಮ ಕಿಡ್ನಿಗಳ ಮೇಲಿರುವ ಎಡ್ರಿನಲ್ ಗ್ಲ್ಯಾಂಡ್, ಅಲ್ಲಿ ಅದು ನೇರವಾಗಿ ಪರಿಣಾಮ ಬೀರೋದ್ರಿಂದ ಕಾರ್ಟಿಸಾಲ್ ಎನ್ನುವ ಒತ್ತಡದ ಹಾರ್ಮೋನನ್ನು ಅದು ಬಿಡುಗಡೆ ಮಾಡುತ್ತೆ. ಈ ಒತ್ತಡದ ಹಾರ್ಮೋನು ಬಿಡುಗಡೆಯಾದಾಗ ಇದೇನು ಮಾಡುತ್ತೆ, ನಮ್ಮ ರಕ್ತದಲ್ಲಿರುವ pH ಅಲ್ಲಿ ವೇರಿಯೇಷನ್ ಮಾಡ್ತಾ ಬರುತ್ತೆ. ಕರುಳಿನಲ್ಲಿರುವ pH ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ವೇರಿಯೇಷನ್ ಮಾಡೋದ್ರಿಂದ ಇದು ನಮ್ಮ ಕರುಳಿನಲ್ಲಿರುವ ಮ್ಯೂಕಸ್ ಲೇಯರ್, ಅಂದರೆ ನಮ್ಮ ಕರುಳಿನ ಒಳಗಡೆ ಒಂದು ಥಿಕ್ ಲೇಯರ್ ಮ್ಯೂಕಸ್ ಲೇಯರ್ ಇರುತ್ತೆ. ಇದು ನಾವು ಯಾವುದೇ ರೀತಿಯ ಆಹಾರವನ್ನು ಸೇವನೆ ಮಾಡಿದಾಗ, ಸ್ಪೈಸಿ ಆಹಾರ ಆಗಿರ್ಬೋದು ಅಥವಾ ಖಾರದಿಂದ ಕೂಡಿದ ಆಹಾರ ಆಗಿರ್ಬೋದು, ಆ್ಯಸಿಡ್ ರಿಚ್ ಇರುವಂಥ ಆಹಾರ, ಯಾವುದೇ ಆಹಾರ ಸೇವನೆ ಮಾಡಿದಾಗ ಈ ಮ್ಯೂಕಸ್ ಲೇಯರು ಅದನ್ನು ರಕ್ಷಣೆ ಮಾಡ್ತಾ ಬರುತ್ತೆ. ಅಂದರೆ ಕರುಳಿನ ಪದರಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಿದ್ದ ಹಾಗೆ ಕಾಪಾಡೋ ಅಂಥದ್ದು. ಆದರೆ ಒತ್ತಡ ಹೆಚ್ಚಾದಾಗ ಏನಾಗುತ್ತೆ ಅಂದರೆ, ನಮ್ಮ ರಕ್ತದಲ್ಲಿ pH ಪ್ರಮಾಣದಲ್ಲೂ ವೇರಿಯೇಷನ್ ಆಗೋದ್ರಿಂದ ಇದು ನಮ್ಮ ಕರುಳಿನಲ್ಲಿರುವ ಮ್ಯೂಕಸ್ ಲೇಯರಲ್ಲಿ ವೇರಿಯೇಷನ್ ಉಂಟು ಮಾಡೋದ್ರಿಂದ ಗಟ್ ಮೈಕ್ರೋಬ್ಸ್ಗಳ ಮೇಲೂ ಇದು ನೇರವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ನಂತರ ಬಹಳ ಮುಖ್ಯವಾಗಿ ನಾವು ಈ ಒಂದು ಒತ್ತಡದಿಂದ ಉಂಟುವ ಬದಲಾವಣೆಯನ್ನು ನಾವು ನೋಡೋದಾದರೆ, ಲೀಕಿ ಗಟ್ ಅಂತ. ಅಂದರೆ ಈ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ರಕ್ತಕ್ಕೆ ಸೇರುವಂತಹ ಪ್ರಕ್ರಿಯೆ ಏನಿದೆ ಅದನ್ನು ಲೀಕಿ ಗಟ್ ಅಂತ ಅಂತೀವಿ. ಇದರ ಜೊತೆ ನ್ಯೂಟ್ರಿಷನ್ನು ಏನಿದೆ ಅದು ಸಹ ಲೀಕ್ ಆಗ್ತಾ ಬರುತ್ತೆ. ಈ ವಿಲ್ಲೈಗಳು ಆಹಾರದಲ್ಲಿರುವ ಎಲ್ಲ ಅಂಶಗಳನ್ನು ಹೀರಿಕೊಂಡು ನಂತರ ಅದನ್ನು ರಕ್ತಕ್ಕೆ ಬಿಟ್ಟು ರಕ್ತದಿಂದ ದೇಹದ ಎಲ್ಲ ಭಾಗಗಳಿಗೂ ಹೋಗಬೇಕು. ಆದರೆ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ರಕ್ತದ ಒಳಗಡೆ ಈ ಲೀಕಿ ಗಟ್ಟಾದಾಗ ಒಳಗಡೆ ಹೋಗುತ್ತೆ. ಇದಕ್ಕೆ ಕಾರಣ ಒತ್ತಡ. ಒತ್ತಡ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಗುತ್ತೆ, ಮ್ಯೂಕಸ್ ಲೇಯರ್ ಥಿನ್ ಆಗ್ತಾ ಬರುತ್ತೆ, pH ವೇರಿಯೇಷನ್ ಆಗುತ್ತೆ, ಪರ್ಮಿಯಬಿಲಿಟಿ ಅಂತ ಏನು ಕರಿತೀವಿ. ಈಗ ನಾವು ಜೀವಕೋಶಗಳು ಏನಿದೆ ಅದರಲ್ಲಿ, ಈಗ ಈ ರಕ್ತದ ಅಂದರೆ ಕೆಪಿಲರಿಗಳಲ್ಲಿರುವ ಜೀವಕೋಶಗಳಲ್ಲಿ ಟೈಟ್ ಜಂಕ್ಷನ್ಸ್ ಅಂತ ಇರುತ್ತೆ. ಅಂದರೆ ಈ ಕೆಪಿಲರಿಗಳು ಅಥವಾ ರಕ್ತನಾಳಗಳಲ್ಲಿ ಒಂದು ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಆ ರಂಧ್ರದ ಮೂಲಕ ನ್ಯೂಟ್ರಿಷನ್ನು ನಮ್ಮ ಜೀವಕೋಶಗಳಿಗೆ ಸೇರ್ಪಡೆಯಾಗಬೇಕು. ಇಂತಹ ಸಂದರ್ಭದಲ್ಲಿ ಈ ಟೈಟ್ ಜಂಕ್ಷನ್ನಲ್ಲಿ ತೊಂದರೆ ಆದಾಗ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾಗಳು ಅಥವಾ ಗಟ್ಟಲ್ಲಿರುವ ಮೈಕ್ರೋಬಯೋಮ್ ಏನಿದೆ, ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ರಕ್ತಕ್ಕೆ ಸೇರುವಂತಹ ಸಾಧ್ಯತೆ ಇರೋದರಿಂದ ಅದು ರಕ್ತಕ್ಕೆ ಹೋದರೆ ದೇಹ
ದೇಹದ ಬೇರೆ ಬೇರೆ ಭಾಗಗಳಲ್ಲೂ ಈ ಅಪಾಯಕಾರಿಯಾದ ಬ್ಯಾಕ್ಟೀರಿಯಾಗಳು ಅದು ಮೂವ್ ಆಗೋದಕ್ಕೆ ಅಥವಾ ಚಲಿಸಲು ಆರಂಭಿಸಿ ನಮ್ಮ ದೇಹದ ಬೇರೆ ಬೇರೆ ಅಂಗಾಂಗಗಳಿಗೂ ತೊಂದರೆ ಉಂಟು ಮಾಡೋದ್ರಿಂದ ಲೀಕಿ ಗಟ್ ಸಿಂಡ್ರೋಮ್ ಅನ್ನೋದು ಇತ್ತೀಚೆಗೆ ಒಂದು ಜನಸಾಮಾನ್ಯರಲ್ಲಿ ಹೆಚ್ಚಾಗ್ತಿರುವ ತೊಂದರೆ ಅಂತ ಅನ್ಬೋದು. ಮೊದಲೆಲ್ಲ ಲೀಕಿ ಗಟ್ ಸಿಂಡ್ರೋಮ್ ಅನ್ನೋದು ಬಹಳ ಅಪರೂಪ ಅಂತ ಅನ್ಬೋದು, ಆದರೆ ಇಂದು ಅದು ಹೆಚ್ಚಾಗ್ತಾ ಇದೆ. ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಹೆಚ್ಚಾಗ್ತಾ ಇದೆ. ಇದಕ್ಕೂ ಕಾರಣ ಒತ್ತಡದಿಂದ ನಮ್ಮ ಕರುಳಿನಲ್ಲಿ ಉಂಟಾಗುತ್ತಿರುವ ಬದಲಾವಣೆಗಳು, ಕರುಳಿನಲ್ಲಿರುವ ಗಟ್ ಮೈಕ್ರೋಬ್ಸ್ಗಳ ಏರುಪೇರು, ಹಾಗಾಗಿ ಸಮತೋಲನ ಇಲ್ಲ ಇಂದು. ಹಾಗಾಗಿ ಏನಾಗ್ತಾ ಇದೆ, ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಆಗಿರಬಹುದು, ಅಲ್ಸರ್ ಆಗಿರ್ಬೋದು, ಕ್ರಾನೆ ಸಿಂಡ್ರೋಮ್ ಆಗಿರಬಹುದು, ಇದರ ಜೊತೆಗೆ ಲೀಕಿ ಗಟ್ ಸಿಂಡ್ರೋಮ್ ಆಗಿರಬಹುದು. ಇದೂ ಸಹ ಉಂಟಾಗ್ತಿರೋಕ್ಕೆ ಮೂಲ ಕಾರಣ ಒತ್ತಡ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಗೆ ಒತ್ತಡ ಜಾಸ್ತಿ ಆದಾಗ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಬರುತ್ತೆ. ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ಗಳು ರಕ್ತದ ಅಂದರೆ ಕರುಳಿನಲ್ಲಿ ಪ್ರಮುಖವಾಗಿ ಹೆಚ್ಚಾಗ್ತಾ ಬರುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ಕರುಳಿನಲ್ಲಿ ಇನ್ಫ್ಲಮೇಷನ್ ಉಂಟಾಗಿ ಇದೂ ಸಹ ಅಲ್ಲಿರುವ ಗಟ್ ಮೈಕ್ರೋಬಯೋಮ್ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಇದರ ಜೊತೆಯಲ್ಲಿ ನಾವು ಸೇವಿಸುವ ಪ್ರೋಸೆಸ್ ಫುಡ್, ಒತ್ತಡ ಜಾಸ್ತಿ ಆದಾಗ ಏನು ಮಾಡ್ತೀವಿ, ನಾವು ಪ್ರೋಸೆಸ್ ಫುಡ್ನ ಜಾಸ್ತಿ ತಿಂತೀವಿ. ಬಹಳಷ್ಟು ಯುವ ಜನತೆ ಒತ್ತಡ ಜಾಸ್ತಿ ಆಗಿದೆ. ಕೆಲಸದ ಒತ್ತಡ ಆಗಿರಬಹುದು, ಬೇರೆ ಥರದ ಬೇಕಾದಷ್ಟು ಒತ್ತಡ ಇರುತ್ತೆ. ಮನೆಯಲ್ಲಿ ಒತ್ತಡ ಇರುತ್ತೆ ಅಥವಾ ಕೆಲಸದಲ್ಲಿ ಒತ್ತಡ ಇರುತ್ತೆ. ವಿದ್ಯಾರ್ಥಿಗಳಿಗಾದರೆ ಅವರ ವಿದ್ಯಾಭ್ಯಾಸದಲ್ಲಿ ಒತ್ತಡ ಇರುತ್ತೆ. ಹಾಗಾಗಿ ಅದರಿಂದ ಹೊರಬರೋಕ್ಕೆ ಅವರಿಗೆ ಸರಿಯಾದ ಮಾರ್ಗ ಗೊತ್ತಿಲ್ಲದ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ, ಈಟಿಂಗ್ ಡಿಸಾರ್ಡರ್ಸ್ ಅಂತ, ಅಂದರೆ ಆಹಾರದ ವ್ಯತ್ಯಯದ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಅದರಲ್ಲೂ ಬಿಂಜ್ ಈಟಿಂಗ್, ಸದಾಕಾಲ ಒಂದು ಸ್ನ್ಯಾಕ್ಸ್ ಅಂತ ನಾವೇನು ಕರಿತೀವಿ, ಈ ಜಂಕ್ ಆಹಾರಗಳು, ಅದನ್ನು ಸೇವನೆ ಮಾಡೋದು. ಅದರಲ್ಲಿ ಚಿಪ್ಸ್ ಆಗಿರ್ಬೋದು, ಪ್ರೋಸೆಸ್ಡ್ ಫುಡ್ಗಳು, ಡೋನಟ್, ಬರ್ಗರ್, ಪಿಜ್ಜಾ, ಪಬ್ಸ್ಗಳು, ಬೇಕರಿಯಲ್ಲಿ ಸಿಕ್ಕುವಂಥ ಆಹಾರಗಳು, ಇದನ್ನೆಲ್ಲ ಸೇವನೆ ಮಾಡ್ತಾರೆ. ಅಂದರೆ ಒತ್ತಡದಿಂದ ಹೊರಬರಲು ಅತಿಯಾಗಿ ಸಕ್ಕರೆ ಅಂಶದಿಂದ ಕುಡಿದ ಆಹಾರ ಸೇವನೆ ಮಾಡಿದಾಗ ಅದು ಎಲ್ಲೋ ಒಂದು ಕಡೆ ಒಂದು ಮನಸ್ಸಿಗೆ ಸಮಾಧಾನ ಕೊಡುತ್ತೆ, ಸ್ಯಾಟಿಟಿ, ಸಮಾಧಾನ ಚಿತ್ತರಾಗುವ ಹಾಗೆ ಮಾಡುತ್ತೆ. ಹಾಗಾಗಿ ಅಂಥದನ್ನು ಸೇವನೆ ಮಾಡಿದಾಗ ಏನಾಗುತ್ತೆ, ಅದು ಹೆಚ್ಚು ಸೇವನೆ ಮಾಡ್ದಂಗೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಲ್ಲಿ ಇಂಬ್ಯಾಲೆನ್ಸು ಸಹ ಜಾಸ್ತಿ ಆಗ್ತಾ ಬರುತ್ತೆ. ಒತ್ತಡದಿಂದ ಹೊರಬರೋದಕ್ಕೆ ನಾವು ಈ ಥರದ ಆಹಾರ ಸೇವನೆ ಮಾಡ್ತಾ ಬರ್ತೀವಿ. ಜಂಕ್ ಆಹಾರ ಸೇವನೆ ಮಾಡಿದಾಗ ನಮ್ಮ ಕರುಳಿನಲ್ಲಿ ಇರುವ ಬ್ಯಾಕ್ಟೀರಿಯಾಗಳಲ್ಲಿ ವೇರಿಯೇಷನ್ ಆಗುತ್ತೆ. ಇದರಿಂದಾಗಿ ಪುನಃ ನಮಗೇನಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳು, ಡಿಪ್ರೆಷನ್ ಸಹ ಉಂಟಾಗುತ್ತೆ. ಖಿನ್ನತೆ, ಆತಂಕ, ಕೋಪ, ಭಯ ಅಥವಾ ಬಹುವಿಧದ ಅಸ್ವಸ್ಥತೆಗಳು ಇವೆಲ್ಲ ಜೊತೆಯಾಗಿ ಬರುತ್ತೆ. ಹಾಗಾಗಿ ಒತ್ತಡದಿಂದ ಕರುಳಿನಲ್ಲಿರುವ ಈ ಬ್ಯಾಕ್ಟೀರಿಯಾಗಳ ಮೇಲೆ ನೇರವಾಗಿ ಇದು ಪರಿಣಾಮ ಬೀರೋದ್ರಿಂದ ನಾವು ಒತ್ತಡ ಜಾಸ್ತಿ ಆಗದಿದ್ದ ಹಾಗೆ ಅದನ್ನು ನಮ್ಮ ದೇಹವನ್ನು ನಾವು ಕಾಪಾಡ್ಕೋಬೇಕು. ಇದರ ಜೊತೆಗೆ ನೀರು ಸಹ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಕಾರಣ ನಾವು ಹೈಡ್ರೇಟೆಡ್ ಅಥವಾ 2 ರಿಂದ 3 ಲೀಟರಷ್ಟು ಒತ್ತಡ ಜಾಸ್ತಿ ಆದಾಗ ನೀರನ್ನು ನಾವು ಹೆಚ್ಚು ಬಳಸೋದ್ರಿಂದ ಅದು ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಿದ್ದ ಹಾಗೆ ತಡೆಯುತ್ತೆ. ನೀರಿನಂಶ ಜಾಸ್ತಿ ಇದ್ದಾಗ ಅದು pH ಅನ್ನು ಕಾಪಾಡ್ತಾ ಬರುತ್ತೆ. ಅದೇ ರೀತಿ ಲೀಕಿ ಗಟ್ ಆಗದೇ ಇದ್ದ ಹಾಗೆ ಅದು ನಮ್ಮ ಒಂದು ಕರುಳನ್ನು ಕಾಪಾಡ್ತಾ ಬರುತ್ತೆ. ಮತ್ತು ಯಾವುದೇ ನ್ಯೂಟ್ರಿಷನ್ ಲಾಸ್ ಆಗದೇ ಇದ್ದ ಹಾಗೆ, ಕರುಳಿನಲ್ಲಿರುವ ನ್ಯೂಟ್ರಿಷನ್ ಏನು ಲಾಸ್ ಆಗಿದ್ದ ಹಾಗೆ ಅದು ಕಾಪಾಡುತ್ತೆ. ಹಾಗಾಗಿ ಒತ್ತಡ ಜಾಸ್ತಿ ಆದಾಗ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ. ಅದನ್ನು ಸರಿದೂಗಿಸ್ಬೇಕು ಅಂದರೆ ನಾವು ಸರಿಯಾದ ಪ್ರಮಾಣದಲ್ಲಿ ಹೈಡ್ರೇಷನ್ ಅಥವಾ ನೀರನ್ನು ಕುಡಿದಾಗ ಒಂದು ಕಡೆ ಒತ್ತಡವೂ ಕಮ್ಮಿ ಆಗ್ತಾ ಬರುತ್ತೆ, ಇನ್ನೊಂದು ಕಡೆ ಅದನ್ನು ನಾವು ನೋಡಿದಾಗ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಾವು ಸರಿಯಾಗಿ ಅದನ್ನು ಕಾಪಾಡ್ಕೋಬಹುದು. ಇದರ ಜೊತೆಯಲ್ಲಿ ವೇಗಲ್ ಟೋನ್ ಅಥವಾ ವೇಗಸ್ ನರ್ವ್ ಏನಿದೆ, ಇದರ ಆ್ಯಕ್ಟಿವೇಷನ್ನು ಸಹ ನಾವು ಹೈಡ್ರೇಷನ್, ಚೆನ್ನಾಗಿ ತಣ್ಣೀರನ್ನು ಕುಡಿದಾಗ, ಒತ್ತಡ ಆದಾಗ ತಣ್ಣೀರನ್ನು ಕುಡಿಯೋದ್ರಿಂದ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದಾಗ ಈ ಕಾರ್ಟಿಸಾಲ್ ಪ್ರಮಾಣವನ್ನು ಅದು ಕಡಿಮೆ ಮಾಡ್ತಾ ಬರುತ್ತೆ. ಕಾರಣ ಈ ಅಟಾನಮಸ್ ನರ್ವಸ್ ಸಿಸ್ಟಮಲ್ಲಿ 2 ಥರದ ನರ್ವಸ್ ಸಿಸ್ಟಮ್ನ ನಾವು ನೋಡ್ತೀವಿ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಅದು ಒತ್ತಡ ಉಂಟಾದಾಗ ಆ್ಯಕ್ಟಿವೇಟ್ ಆಗುವಂಥ ನರ್ವಸ್ ಸಿಸ್ಟಮ್. ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಅದು ಒತ್ತಡವನ್ನು ಕಡಿಮೆ ಮಾಡುವಂತಹ ನರ್ವಸ್ ಸಿಸ್ಟಮ್, ಎಲ್ಲವನ್ನು ಕಾಮ್ ಡೌನ್ ಮಾಡುವಂತಹ ನರ್ವಸ್ ಸಿಸ್ಟಮ್. ಇದು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ನಮ್ಮ ದೇಹದಲ್ಲಿರುವ ವೇಗಸ್ ನರ್ವ್, ಅಂದರೆ ಅದು ಯಾವ ಥರ ಅಂದರೆ ಎಲ್ಲ ಅಂಗಾಂಗಗಳು, ಒಳಗಡೆ ಇರುವ ಎಲ್ಲ ಅಂಗಾಂಗಗಳಲ್ಲೂ ಅದು ವೇಗಸ್ ನರ್ವು ಹೋಗಿ ಅಲ್ಲಿ ಏನು ನಡೀತಾ ಇದೆ, ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ಕಂಡುಹಿಡಿದು ಅದನ್ನು ನಮ್ಮ ಮೆದುಳಿಗೆ ರಿಪೋರ್ಟ್ ಮಾಡುತ್ತೆ. ಹಾಗಾಗಿ ಅಥವಾ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋ ಅಂಥದ್ದು. ಹಾಗಾಗಿ
ನಾವು ನೀರನ್ನು ಕುಡಿದಾಗ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ, ವೇಗಲ್ ಟೋನ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದರೆ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಕಾಮ್ ಡೌನ್ ಮಾಡುತ್ತೆ, ಒತ್ತಡ ಅದಕ್ಕದೇ ಕಡಿಮೆ ಆಗ್ತಾ ಬರುತ್ತೆ. ಒತ್ತಡ ಯಾವಾಗ ಕಮ್ಮಿ ಆಗುತ್ತೆ ನಮ್ಮ ಗಟ್ ಮೈಕ್ರೋಬಯೋಮ್ಗಳು ಸಹ ಚೆನ್ನಾಗಿರುತ್ತೆ. ಅದು ಒಂದು ಸಲ ಒಳ್ಳೆಯ ಗಟ್ ಮೈಕ್ರೋಬಯೋಮ್ ಎಸ್ಟಾಬ್ಲಿಷ್ ಆದಾಗ ಸೆರೋಟೋನಿನ್ ಎನ್ನುವ ಹಾರ್ಮೋನನ್ನು ಅದು ಬಿಡುಗಡೆ ಮಾಡುತ್ತೆ. ಸೆರೋಟೋನಿನ್ ಮೂಡ್ ಹಾರ್ಮೋನ್ ಆಗಿರೋದ್ರಿಂದ ಅದು ನಮ್ಮನ್ನು ಸಮಾಧಾನ ಚಿತ್ತರಾಗಿ ಸಂತೋಷದಿಂದ ಇರುವ ಹಾಗೆ ಅದು ನಮ್ಮ ದೇಹ ಸ್ಥಿತಿಯನ್ನು ಕಾಪಾಡೋದ್ರಿಂದ ಒತ್ತಡ, ಗಟ್ ಮೈಕ್ರೋಬ್ ಅಥವಾ ಕರಳಿನಲ್ಲಿರುವ ಬ್ಯಾಕ್ಟೀರಿಯಾ ಹಾಗೂ ನಮ್ಮ ನೀರಿನ ಸೇವನೆ ಇವಕ್ಕೆಲ್ಲ ಒಂದು ಅವಿನಾಭಾವ ಸಂಬಂಧ ಇದೆ. ಆದರೆ ಇದರ ಒಂದು ಒಳಮರ್ಮ ನಮಗೆ ತಿಳಿದಿಲ್ಲ. ನೀರಿನಿಂದ ಏನಾಗುತ್ತೆ ಮಹಾ ಅಂತೀವಿ, ಒತ್ತಡ ಯಾವ ರೀತಿ ಅದು ಅಪಾಯಕಾರಿ ಅನ್ನೋದು ನಮಗಿನ್ನೂ ಅರ್ಥ ಆಗ್ತಿಲ್ಲ. ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಕ್ಕೂ ಹೆಚ್ಚು ಒತ್ತಡವನ್ನು ನಾವು ತಂದ್ಕೊತೀವಿ. ಅಂದರೆ ಬೇಡದ ವಿಚಾರಗಳಿಗೆ ನಾವು ಹೆಚ್ಚು ನಮಗೆ ಒತ್ತಡ ಉಂಟಾಗ್ತಾ ಇರುತ್ತೆ. ಅದಕ್ಕೆ ನಮಗೆ ಸಂಬಂಧಿಸಿದಲ್ಲದ ವಿಚಾರಗಳಿಗೂ ಸಹ ನಾವು ಮೂಗು ತೂರಿಸ್ತೀವಿ, ಅಲ್ಲಿ ಒಂದು ಒತ್ತಡ ಆಗುತ್ತೆ, ಅದನ್ನು ಅನುಭವಿಸ್ತೀವಿ. ಕೊನೆಯದಾಗಿ ಅದು ನಮ್ಮ ದೇಹದ ಮೇಲೇ ಪರಿಣಾಮ ಬೀರೋದ್ರಿಂದ ಇದರಿಂದ ನಾವು ಅನಾರೋಗ್ಯಕ್ಕೆ ತುತ್ತಾಗುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಒತ್ತಡ ಆಗದಿದ್ದ ಹಾಗೆ ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಜೊತೆಯಲ್ಲಿ ಹೈಡ್ರೇಷನ್, ನೀರನ್ನು ಚೆನ್ನಾಗಿ ನಾವು ಬಳಕೆ ಮಾಡ್ತಾ ಬಂದರೆ ದೇಹದಲ್ಲಿ ಬೇಕಾದಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ. ಗಟ್ ಮೈಕ್ರೋಬಯೋಮು ಸಹ ಚೆನ್ನಾಗಿರುವ ಹಾಗೆ ನೀರು ಕಾಪಾಡೋದ್ರಿಂದ ಇಟ್ ಇಸ್ ಅ ಮ್ಯಾಜಿಕ್ ಲಿಕ್ವಿಡ್ ಅಂತಲೇ ಹೇಳ್ಬಹುದು. ಅದಕ್ಕೆ ಅದರದೇ ಆದ ವೈಶಿಷ್ಟ್ಯತೆಗಳಿದೆ. ಹಾಗಾಗಿ ಇದನ್ನೆಲ್ಲ ನಾವು ಅನುಸರಣೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು. ನಮಸ್ಕಾರ.